ಪ್ರತಿಪಕ್ಷದ ನಾಯಕರು ಈಗಾಗಲೇ ಒಂದು ಹಿಂಟನ್ನು ಕೊಟ್ಟುಬಿಟ್ಟಿದ್ದಾರೆ. ಏನಂತ ಅಂತಂದರೆ, ನಾವು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕಿಸುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ, ಸಾಲು ಸಾಲು ಹಗರಣಗಳನ್ನು ಪ್ರಸ್ತಾಪ ಮಾಡ್ತೀವಿ ಅಂತ. ಹಾಗಾಗಿ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ಪ್ರತಿಷ್ಠೆಯ ಅಧಿವೇಶನವಾಗ್ತಾ ಇದೆ ಈ ಬಾರಿಯ ಚಳಿಗಾಲದ ಅಧಿವೇಶನ. ಸರ್ಕಾರ ಮತ್ತು ವಿಪಕ್ಷಗಳ ಬತ್ತಳಿಕೆಯಲ್ಲಿ ಅಸ್ತ್ರ ಪ್ರತ್ಯಸ್ತ್ರಗಳು ಇದ್ದೇ ಇದೆ. ಸಾಲು ಸಾಲು ಹಗರಣಗಳ ಪಟ್ಟಿಯನ್ನು ಹಿಡಿದು ವಿಪಕ್ಷಗಳು ರೆಡಿಯಾಗಿವೆ. ವಿಪಕ್ಷಗಳ ಆಂತರಿಕ ಕಿತ್ತಾಟದ ಪ್ರತ್ಯಸ್ತ್ರವನ್ನು ಕಾಂಗ್ರೆಸ್ ರೆಡಿ ಮಾಡಿಕೊಂಡಿದೆ. ಅಂದರೆ ಕಾಂಗ್ರೆಸ್ನ ಆಡಳಿತಾವಧಿಯಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನು ವಿಪಕ್ಷಗಳು ಪ್ರಸ್ತಾಪ ಮಾಡಿದ್ರೆ, BJP ಮತ್ತು JDS ಅಧಿಕಾರಾವಧಿಯಲ್ಲಿ ನಡೆದಂತಹ ಹಗರಣಗಳನ್ನು ಮಧ್ಯದಲ್ಲಿ ತಂದು ಕೌಂಟರ್ ಕೊಡೋದಕ್ಕೆ ಸರ್ಕಾರ ಕೂಡ ರೆಡಿಯಾಗಿದೆ ಅಂತಕ್ಕಂಥದ್ದು. ಹಳೆಯ ವಿಚಾರಗಳನ್ನು ಮತ್ತೆ ತನಿಖೆಗೆ ಒಳಪಡಿಸ್ತಾ ಇರ್ತಕ್ಕಂಥದ್ದು ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗ್ಬೋದು ನನ್ನ ಪ್ರಕಾರ ಆಡಳಿತ ಪಕ್ಷಕ್ಕೆ ಅಂತಕ್ಕಂಥದ್ದು. ಆಮೇಲೆ ಈಗಾಗಲೇ ನ್ಯಾಯಮೂರ್ತಿ ಕುನ್ಹಾ ಅವರೆಲ್ಲ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಎಲ್ಲ ಇದೆ. ಆ ರಿಪೋರ್ಟನ್ನು ಈಗ ಅವರು ಟೇಬಲ್ ಮಾಡ್ತಾರಾ ಅಥವಾ ಅಲ್ಲಿರ್ತಕ್ಕಂಥ ಅಂಶಗಳನ್ನು ಪ್ರಸ್ತಾಪ ಮಾಡ್ತಾರಾ ಏನು ಎತ್ತ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು. ಓಕೆ, ಹಾಗಾದ್ರೆ ಸದನದಲ್ಲಿ ಪಂಚ ಫೈಟ್ ಹೇಗಿರುತ್ತೆ? ಬಿಜೆಪಿಯವರು ಪ್ರಯೋಗ ಮಾಡಬೇಕು ಅಂತ ಇರುವಂತಹ ಅಸ್ತ್ರ ಮೂಡಾ ಸೈಟ್ ಹಂಚಿಕೆ ಹಗರಣದಲ್ಲಿ ಸಿಎಂ ಮತ್ತು ಅವರ ಕುಟುಂಬದವರ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಹಗರಣದ ವ್ಯಾಪ್ತಿ ಬಗ್ಗೆ ಪ್ರಸ್ತಾಪ ಮಾಡೋ ಸಾಧ್ಯತೆ ಇದೆ. ಈ ಕಡೆಗೆ ಸರ್ಕಾರ ಇದಕ್ಕೆ ಪ್ರತ್ಯಸ್ತ್ರವನ್ನ ಕೊಡೋದಕ್ಕೆ ಬಿಜೆಪಿ ಸರ್ಕಾರದ ಅವಧಿಯ ಕೋವಿಡ್ ಹಗರಣ, PPE ಕಿಟ್ ಖರೀದಿ ಮಾಡೋದ್ರಿಂದ ಹಿಡಿದು ಸ್ಕ್ಯಾನಿಂಗ್ ಮಷಿನ್ಗಳನ್ನು ಖರೀದಿ ಮಾಡೋದ್ರಿಂದ ಹಿಡಿದು ಎಲ್ಲದರಲ್ಲೂ ಲೋಪ ಆಗಿದೆ ಅಂತ ಈಗಾಗಲೇ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಕಂಪ್ಲೀಟ್ ರಿಪೋರ್ಟ್ನಲ್ಲಿ ಇಂಟರಿಮ್ ರಿಪೋರ್ಟ್ ಬಂದಿದೆ, ಫೈನಲ್ ರಿಪೋರ್ಟ್ ಕೂಡ ಆಗುತ್ತೆ. ಅದರ ಬೆನ್ನಲ್ಲೇ SIT ರಚನೆಗೆ ತೀರ್ಮಾನವನ್ನು ಕೂಡ ಕೈಗೊಳ್ಳಲಾಯಿತು. ಸೊ ಅದನ್ನೆಲ್ಲ ಪ್ರಸ್ತಾಪ ಮಾಡಿ ಮುಜುಗರಕ್ಕೆ ಬಿಜೆಪಿನ ತಳ್ಳೋ ಸಾಧ್ಯತೆ ಇದೆ. ಹಾಗೆ 187 ಕೋಟಿಯ ವಾಲ್ಮೀಕಿ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ಕೂಡ ಪ್ರಸ್ತಾಪ ಮಾಡಿ ಸರ್ಕಾರವನ್ನ ಬಡವರ ಅಭ್ಯುದಯಕ್ಕೆ ಹಾಗೂ ST ಜನಾಂಗದ ಅಭ್ಯುದಯಕ್ಕೆ ಇಟ್ಟಂತಹ ದುಡ್ಡನ್ನ ನುಂಗಿ ಲೂಟಿ ಮಾಡಿದವರು ಯಾರು ಅಂತ ಕೇಳುವಂತಹ ಸಾಧ್ಯತೆ ಇದೆ. ಸರ್ಕಾರದ ಪ್ರತ್ಯಸ್ತ್ರ ಇದಕ್ಕೆ BSY ಅಂಡ್ ವಿಜಯೇಂದ್ರ ವಿರುದ್ಧ BDA ಹಗರಣವನ್ನು ಪ್ರಸ್ತಾಪ ಮಾಡೋದ್ರ ಮೂಲಕ ಬಿಜೆಪಿಗೆ ಟಕ್ಕರ್ ಕೊಡಬೇಕು ಅಂತ ಹೇಳಿ ಪ್ರಯತ್ನಗಳನ್ನ ಮಾಡೋದಕ್ಕೆ ಸಿದ್ಧತೆ ಆಗಿದೆ. ಹಾಗೆ ವಕ್ಫ್ನಿಂದ ಆಸ್ತಿ ಕಬಳಿಕೆ ವಿವಾದ, ಈ ವಿಚಾರವನ್ನ ಕೂಡ ಬಿಜೆಪಿ ಈಗಾಗಲೇ ಕಳೆದ 1.5-2 ತಿಂಗಳಿಂದ ಕೂಡ ಪ್ರಸ್ತಾಪ ಮಾಡ್ತಾ ಇದೆ. ಸದನದಲ್ಲಿ ಪ್ರಸ್ತಾಪ ಮಾಡುವಂತಹ ವಿಚಾರಗಳು ಏನು ಅನ್ನೋದು ಕುತೂಹಲ. ಸರ್ಕಾರದ ಪ್ರತ್ಯಸ್ತ್ರ ಇದಕ್ಕೆ ಯತ್ನಾಳ್ ಮತ್ತು ವಿಜಯೇಂದ್ರ ಬಣಗಳ ತಿಕ್ಕಾಟ. ವಕ್ಫ್ ವಿಚಾರದಲ್ಲೇ ನೋಡಿ, ಹೋರಾಟ ಪಾದಯಾತ್ರೆ ಒಂದಕ್ಕೊಂದು ತಾಳಮೇಳ ಇಲ್ಲ, ನೀವೇ ನಮ್ಮನ್ನು ಪ್ರಶ್ನೆ ಮಾಡ್ತೀರಾ ಅಂತ ಸದರವಾಗಿ ನೋಡುವಂತಹ ಚಾನ್ಸಸ್ ಇದೆ. ಮತ್ತು ಸಹಜವಾಗಿ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಇದನ್ನ ಪ್ರಯೋಗ ಮಾಡಬಹುದು. ಈ ಎಲ್ಲ ವಿಚಾರಗಳ ಜೊತೆಗೆ ಇನ್ನೊಂದಷ್ಟು ವಿಚಾರಗಳು ಕೂಡ ಇಲ್ಲಿ ಮುನ್ನೆಲೆಗೆ ಬರುತ್ತೆ. ಅದು ಅಬಕಾರಿ ಇಲಾಖೆಯಲ್ಲಿ ವಸೂಲಿ ಆಗ್ತಾ ಇದೆ ಅಂತ ಮದ್ಯ ಮಾರಾಟಗಾರರ ಸಂಘ ಒಂದು ಪತ್ರವನ್ನ ಬರೆದ ಬಳಿಕ ಲಂಚಾವತಾರ 700 ಕೋಟಿ ಮೌಲ್ಯದ ಹಗರಣ ಆಗಿದೆ ಅಂತ ಪ್ರಧಾನಿ ಎಲ್ಲ ಸೇರಿ ಹೇಳಿದ್ರು. ಸೊ ಅದನ್ನೆಲ್ಲ ಇಲ್ಲಿ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಈ ಕಡೆಗೆ ಸರ್ಕಾರದ ಪ್ರತ್ಯಸ್ತ್ರವನ್ನ ಕೂಡ ನಾವು ಗಮನಿಸೋದಾದ್ರೆ, ಗಣಿ ಸೇರಿ ವಿವಿಧ ಹಗರಣಗಳು, ಬಿಜೆಪಿ ಅವಧಿಯಲ್ಲಾದಂತಹ ಹಗರಣಗಳನ್ನ ಅಗಿರಿ, ಕೆದಕಿ, ಹೆಕ್ಕಿ ಅಂತ ಅಧಿಕಾರಿಗಳಿಗೆ ಹೇಳಿರೋದ್ರಿಂದ ಯಾವೆಲ್ಲ ವಿಚಾರಗಳು ಬರುತ್ತೆ ಅನ್ನೋದು ಕುತೂಹಲ. ಹಾಗೆ ಬಳ್ಳಾರಿಯಲ್ಲಿ ಸರಣಿಯಾಗಿ ಬಾಣಂತಿಯರ ಸಾವು, ಕೇವಲ 20 ದಿನಗಳ ಅವಧಿಯಲ್ಲಿ 6 ಜನ ಬಾಣಂತಿಯರ ಸಾವು, ಅದು ಬೆಳಗಾವಿಗೂ ಕೂಡ ವಿಸ್ತರಣೆ ಆಗಿದೆ. ಬಂಗಾಳದ ಮೆಡಿಕಲ್ ಕಂಪ್ನಿಗೆ ಹೆಂಗ್ ನೀವು ಪರ್ಮಿಷನ್ ಕೊಟ್ರಿ, ಅವ್ರ ಮೇಲೆ ಆರೋಪ ಇದ್ರು ಅಂತ ಕೇಳುವಂತಹ ಸಾಧ್ಯತೆ ಇದೆ. ಸರ್ಕಾರದ ಪ್ರತ್ಯಸ್ತ್ರ, ಇನ್ಫ್ಯಾಕ್ಟ್ ಆರ್ ಅಶೋಕ್ ಅವರು ನಿನ್ನೆ ಬಳ್ಳಾರಿಗೆಲ್ಲ ಹೋಗ್ಬಿಟ್ಟು ಮೀಟ್ ಮಾಡಿ ಬಂದ್ರು, ಬೆಳಗಾವಿಗೆಲ್ಲ ಹೋಗ್ಬಿಟ್ಟು ಮೀಟ್ ಮಾಡಿ ಬಂದ್ರು. ಸೊ ಅದೆಲ್ಲವನ್ನ ಕೂಡ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆ ಇದೆ. ಸರ್ಕಾರದ ಬಳಿ ಆ ಪೆನ್ ಡ್ರೈವ್ ಪ್ರಕರಣದಿಂದ ಹಿಡಿದು ಇನ್ನೂ ಅನೇಕ ಪೋಸ್ಕೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಕೇಳುವ ಸಾಧ್ಯತೆ ಇದೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಬತ್ತಳಿಕೆಯಲ್ಲಿ ಅನೇಕ ಅಸ್ತ್ರಗಳಿದೆ, ಬಟ್ ಇಲ್ಲಿ ತನಕ ನಾವು ವಿಪಕ್ಷಗಳಲ್ಲಿ ಅವರವರೇ ಹೊಡೆದಾಡ್ಕೊಂಡಿದ್ದನ್ನು ನೋಡಿದ್ವಿ. ಸೊ ಸರ್ಕಾರದ ವಿರುದ್ಧ ಇವರು ಹೋರಾಟ ಮಾಡ್ತಾರ ಅನ್ನುವಂತಹ ಅನುಮಾನ ಇದೆ. ಬತ್ತಳಿಕೆಯಲ್ಲಿರುವಂತಹ ಅಸ್ತ್ರಗಳನ್ನ ಪರಿಣಾಮಕಾರಿಯಾಗಿ ಪ್ರಯೋಗ ಮಾಡುವ ಸಾಧ್ಯತೆ ಹೇಗಿದೆ, ಎಷ್ಟರ ಮಟ್ಟಿಗಿದೆ, ಏನನ್ನು ನಿರೀಕ್ಷೆ ಇಟ್ಕೊಳ್ಬಹುದು? ಮಮತಾ, ಹೌದು, ಈಗ ಇರುವಂತದ್ದು ಅಧಿವೇಶನದಲ್ಲಿ ಬಿಜೆಪಿಯಿಂದ ಯಾವ ರೀತಿಯಾಗಿ ಪ್ರತಿರೋಧಗಳು ಸರ್ಕಾರದ ವಿರುದ್ಧ ಬರ್ತವೆ ಅನ್ನುವಂಥದ್ದು. ಯತ್ನಾಳ್ ಅವರು ನಿನ್ನೆ ಒಂದು ಮಾತುಗಳನ್ನು ಸ್ಪಷ್ಟಪಡಿಸಿದ್ದಾರೆ. ನಮ್ಮ ಹೋರಾಟ ಹೊರಗಡೆ ಏನೇ ಇದ್ರೂ ಕೂಡ ಸದನದಲ್ಲಿ ನಾವು ಒಟ್ಟಾಗಿ ಹೋರಾಟ ಮಾಡ್ತೀವಿ ಅನ್ನುವಂತಹ ಹೇಳಿಕೆಗಳನ್ನು ಕೊಟ್ಟಿರೋದ್ರಿಂದ ಬಹುಶಃ ಒಗ್ಗಟ್ಟಾಗಿ JDS ಮತ್ತೆ ಬಿಜೆಪಿಯವರು ಸರ್ಕಾರ ವಿರುದ್ಧ ಇನ್ನು ಮುಗಿಬೀಳುವಂತಹ ಸಾಧ್ಯತೆ ಇದೆ. ಪ್ರಮುಖವಾಗಿ 3-4 ಪ್ರಕರಣಗಳನ್ನ ಪ್ರಸ್ತಾಪ ಮಾಡಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನುವಂತಹ ತಂತ್ರಗಾರಿಕೆಯನ್ನ ದೋಸ್ತಿಗಳು ಮಾಡಿಕೊಂಡಿರುವಂತದ್ದು. ಪ್ರಮುಖವಾಗಿ ಮೂಡಾ ಕೇಸ್ನ ವಿಚಾರದಲ್ಲಿ
ಸಂದರ್ಭದಲ್ಲಿ ಇಡಿ ಅವರು ಲೋಕಾಯುಕ್ತಕ್ಕೆ ಪತ್ರ ಬರೆದು ಅಕ್ರಮ ಆಗಿರೋದು ಸತ್ಯ ಅನ್ನುವಂತಹ ಏನು ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನದಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಅದನ್ನು ಹೊರತುಪಡಿಸಿ ಈಗ ಬಳ್ಳಾರಿಯಲ್ಲಿ ಸರಣಿ ಬಾಣಂತಿಯರ ಸಾವು ಏನಿದೆ ಪ್ರಕರಣ, ಅದನ್ನ ದೊಡ್ಡ ಮಟ್ಟದಲ್ಲಿ ಬಿಂಬಿಸಬೇಕು ಅನ್ನುವಂತಹ ಲೆಕ್ಕಾಚಾರವನ್ನ ದೋಸ್ತಿಗಳು ಹಾಕೊಂಡಿದ್ದಾರೆ. ಅದನ್ನ ಹೊರತುಪಡಿಸಿ ಕಾಂಗ್ರೆಸ್ನ ಆಂತರಿಕ ಕಿತ್ತಾಟ ಏನಿದೆ, ಸಿಎಂನ ನಾಯಕತ್ವದ ಪೈಪೋಟಿಗಳೇನಿದ್ದಾವೆ, ಆ ವಿಚಾರವೂ ಕೂಡ ಪ್ರಸ್ತಾಪ ಆಗುತ್ತೆ. ಆಮೇಲೆ ಅಬಕಾರಿ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಅಕ್ರಮಗಳು ಪ್ರಸ್ತಾಪ ಆಗಿತ್ತು. ಖುದ್ದು ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರದಲ್ಲಿ ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅದನ್ನು ಕೂಡ ಇಲ್ಲಿ ಸದನದಲ್ಲಿ ಪ್ರಸ್ತಾಪ ಮಾಡುವ ಮೂಲಕ ಸರ್ಕಾರವನ್ನ ಕಟ್ಟಿ ಹಾಕುವಂತಹ ಒಂದು ತಂತ್ರಗಾರಿಕೆಯನ್ನು ಮಾಡಲಿಕ್ಕೆ ವಿಪಕ್ಷಗಳು ಸಿದ್ಧವಾಗಿದ್ದಾವೆ. ಅದಕ್ಕೆ ಕೌಂಟರ್ ಪಾರ್ಟ್ ಆಗಿ ಕೂಡ ನಾವು ಹೇಳ್ತಾ ಇದ್ವಿ, ಬಿಜೆಪಿಯಲ್ಲಿರುವಂತಹ ಆಂತರಿಕ ಕಿತ್ತಾಟಗಳನ್ನ ಪ್ರಸ್ತಾಪ ಮಾಡುವಂತದ್ದು. ಮತ್ತೆ ಯಡಿಯೂರಪ್ಪನವರ ಅವಧಿ ಅಂದ್ರೆ ಕೋವಿಡ್ ಸಮಯದಲ್ಲಿ ಆದಂತಹ ಅಕ್ರಮದ ವರದಿ ಏನು ಸರ್ಕಾರದ ಮುಂದೆ ಇದೆ, ನ್ಯಾಯಮೂರ್ತಿ ಕುನ್ನಾ ಅವರು ಕೊಟ್ಟಿರುವಂತಹ ವರದಿ ಏನಿದೆ ಅದನ್ನ ಪ್ರಸ್ತಾಪ ಮಾಡಿ ವಿಪಕ್ಷಗಳನ್ನ ಕಟ್ಟಿ ಹಾಕುವಂತಹ ಕೆಲಸವನ್ನ ಸರ್ಕಾರ ಮಾಡಲಿಕ್ಕೆ ಸಿದ್ಧವಾಗಿದೆ. ಸರ್ಕಾರದ ವತಿಯಿಂದ ಪ್ರತಿಯೊಂದು ವಿಷಯಕ್ಕೆ ಯಾರು ಉತ್ತರವನ್ನ ಕೊಡಬೇಕು ಅನ್ನುವಂಥದ್ದನ್ನ ನಿಯೋಜನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ. ಯಾವ್ಯಾವ ಸಚಿವರು, ಯಾವ್ಯಾವ ಶಾಸಕರು ಹೇಗೆ ವಿಪಕ್ಷಗಳನ್ನ ಹೆಣಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಪ್ಲಾನ್ ಆಫ್ ಆಕ್ಷನ್ ಆಗಿದೆ ಸರ್ಕಾರದ ವತಿಯಿಂದ. ಹೀಗಾಗಿ ಆಡಳಿತ ಪಕ್ಷ ಮತ್ತೆ ವಿಪಕ್ಷಗಳ ನಡುವೆ ಬಿಸಿ ಬಿಸಿ ಚರ್ಚೆಗಳು ಇವತ್ತಿನಿಂದ ಅಧಿವೇಶನದಲ್ಲಿ ಪ್ರಾರಂಭ ಆಗುತ್ತೆ. ಅದನ್ನ ಆಡಳಿತ ಪಕ್ಷ ಯಾವ ರೀತಿಯಾಗಿ ಟ್ಯಾಕಲ್ ಮಾಡುತ್ತೆ, ಅದೇ ರೀತಿ ವಿಪಕ್ಷಗಳನ್ನ ಯಾವ ರೀತಿಯಾಗಿ ಸರ್ಕಾರ ಹೆಣಿತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗುತ್ತೆ. ಆದ್ರೆ ಈ ಎಲ್ಲಾ ವಿಚಾರಗಳನ್ನ ಪ್ರಸ್ತಾಪ ಮಾಡುವ ಮೂಲಕ ಬೆಳಗಾವಿ ಅಧಿವೇಶನವನ್ನ ಮತ್ತಷ್ಟು ಬಿಸಿಗೊಳಿಸಲಿಕ್ಕೆ ವಿಪಕ್ಷಗಳು ಸದ್ದಾಗಿರುವಂತದ್ದು. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಶ್ರೀನಿವಾಸ್. ಒಟ್ಟಾರೆ ಇವತ್ತು ಕಲಾಪ ಆರಂಭ ಆಗ್ತಾ ಇದ್ದ ಹಾಗೇನೆ ಮೊದಲಿಗೆ ಅಗಲಿದ ಗಣ್ಯರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವಂತಹ ಒಂದು ಕೆಲಸ ನಡೆಯುತ್ತೆ. ಅದಾದ ನಂತರ ಈಗ ಬೈ ಎಲೆಕ್ಷನಲ್ಲಿ ಎಲೆಕ್ಟ್ ಆಗಿರ್ತಕ್ಕಂಥ 3 ಜನ ನೂತನ ಶಾಸಕರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕಾಗುತ್ತೆ. ಆ ನಂತರ ಸ್ಪೀಕರ್ ಅವರು ಅದು ಯಾವ ರೀತಿ ಅವರು ಟೈಮ್ ಟೇಬಲನ್ನು ಹಾಕ್ಕೊಂಡಿರ್ತಾರೆ, ಶೂನ್ಯ ವೇಳೆಗೆ ಯಾವಾಗ ಸಮಯ ನಿಗದಿ ಮಾಡಿರ್ತಾರೆ, ಅದೆಲ್ಲವೂ ಕೂಡ ಚರ್ಚೆಯ ಒಂದು ಭಾಗ ಆಗುತ್ತೆ. ಒಟ್ಟಾರೆ ಯತ್ನಾಳ್ ಅವರು ನಿನ್ನೆ ಒಂದು ಹಿಂಟ್ ಕೊಟ್ಟರು, ನಮ್ಮ ಆಂತರಿಕ ಮನಸ್ತಾಪಗಳು ಹೊರಗಡೆ ಏನೇ ಇದ್ದರೂ ನಾವು ಒಳಗಡೆ ಸದನದ ಒಳಗಡೆ ಒಗ್ಗಟ್ಟಾಗಿರ್ತೀವಿ ಅಂತ.